ಅದು ಒಂದು ಎಕ್ಸಾಂಪಲ್, ನನ್ನ ಕಣ್ಮುಂದೆ ನಡೆದಂತ ಒಂದು ಎಕ್ಸಾಂಪಲ್ ಏನಂತ ಅಂದ್ರೆ, ಒಬ್ಬ ಶಂಕರ್ ಸುಗ್ನಳ್ಳಿ ಅಂತ ಒಬ್ಬ ಡೈರೆಕ್ಟರ್ ಇದ್ರು, ಶಂಕರ್ ಸುಗ್ನಳ್ಳಿ ಅಂತ ಅಂದ್ಬಿಟ್ಟು. ಅವ್ರು ನಮ್ಮ ಮೀಟಿರೋವ್ರ ಜೊತೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ರು. ನಮ್ಮ ಮೀಟಿರೋರು ಯಾರಂತ ಅಂದ್ರೆ ಈ ವರ್ಕೋಹಾಲಿಕ್, ಒಂಥರ ವೈಲ್ಡ್ 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 ತರ ಇರ್ತಿದ್ರು ಲೊಕೇಶನ್ ಅಲ್ಲಿ. ನೆಗೆಟಿವ್ ಆಗಿದ್ದು ಯಾರನ್ನ ತಿಳ್ಕೊಳಕ್ ಹೋಗಿ ಹೆಚ್ಚು ಕಮ್ಮಿ ಆಗಿ ಬಯಸ್ಕೊಂಡಿರುವಂತದ್ದು ವಾಸು ನಾನು ಹೇಳ್ತಾರದು. ಅಯ್ಯೋ, ಹಂಗೆ ಲೆಕ್ಕ ಹಾಕೋತು ಅಂತಂದ್ರೆ ನಮ್ ಬೈಲಿರೋರು ಡೈರೆಕ್ಟರ್ಗಳೆಲ್ಲ ಬಿಡಿ, ಎಲ್ಲಾ ಬೈದವ್ರು ಬಿಡಿ. ಯಾವ ಇನ್ಸಿಡೆಂಟ್ ಅಂದ್ರೆ ಜನರಲ್ ಆಗಿ ಏನಾಗುತ್ತೆ ಅಂದ್ರೆ, ನಾವ್ ಎಷ್ಟೇ ಪ್ರಾಮಾಣಿಕ ಕೆಲಸ ಮಾಡಿದ್ರು ಏನಾದ್ರು ಸಣ್ಣ ತಪ್ಪು ಮಾಡ್ತು ಅಂತಂದ್ರೆ ಸಹಿಸ್ಕೊಳ್ಳೋದು ಜನರಲ್ ಆಗಿ. ಇವೆಲ್ಲ ಏನೇಳಿ ಬಡವನ್ ಕೋಪ ದೌಡೆಗ್ ಮೂಲ ಅಂತಲ್ಲ, ಹಾಗೆ ಏನೇ ವಿಷಯ ಅಂತಂದ್ರು ಡೈರೆಕ್ಟರ್ ನಮ್ಮ ಅಸ್ಟೆಂಟ್ಸ್ಗಳು ಬೈಡೋರು. ಇನ್ನೊಬ್ರು ಬೇರೆ ಹಾಕಕ್ ಆಗ್ತಿರಲಿಲ್ಲ. ಫಾರ್ ಎಕ್ಸಾಂಪಲ್ ಯಾರೋ ಹೀರೋಗಳು ತಪ್ಪು, ಯಾರೋ ಕೋಟಿಸ್ಟ್ ತಪ್ಪ ಮಾಡ್ರೆ ನಮ್ಮ ಬೈಯೋರು. ಯಾಕೆ ಬೈಯೋರು ಅಂತಂದ್ರೆ, ನಿಮ್ಮನ್ನ ಬೈದಾರೋ ಬುದ್ಧಿ ಕಲ್ತ್ಕೊಳ್ಳಿ ಅಂತ ನಮಗ್ ಬೈಯೋರು, ಹಸು ಬೈಯೋರು. ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ, ಒಂದ್ ಸಣ್ಣ ಉದಾಹರಣೆ. ಯಾರಿಗೆ ಆಗ್ಲಿ ಈ ಬೈಗಳನ್ನ ಇದೆಯಲ್ಲ, ಕೆಲವ್ರನ್ನ ಅದನ್ನ ಈಸಿ ಅಕ್ಸೆಪ್ಟ್ ಮಾಡ್ತಾರೆ, ಕೆಲವು ಅಕ್ಸೆಪ್ಟ್ ಮಾಡಲ್ಲ. ಒಂದ್ ಸ್ಟ್ರೈಕ್ ಆಯ್ತು ಅಂತಾರೆ ಬಿಟ್ಟು ಹೊಡೋಗ್ಬಿಡ್ತಾರೆ, ಬಟ್ ಇನ್ನು ವಾಪಸ್ ಬರೋದಿಲ್ಲ. ಆತರ ಸುಮಾರು ಜನ ಎಕ್ಸಾಂಪಲ್ ಆಗಿದೆ. ಅದ್ರಲ್ಲಿ ಒಂದು ಎಕ್ಸಾಂಪಲ್, ನನ್ನ ಕಣ್ಮುಂದೆ ನಡೆದಂತ ಒಂದು ಎಕ್ಸಾಂಪಲ್ ಏನಂತ ಅಂದ್ರೆ, ಒಬ್ಬ ಶಂಕರ್ ಸುಗ್ನಳ್ಳಿ ಅಂತ ಒಬ್ಬ ಡೈರೆಕ್ಟರ್ ಇದ್ರು, ಶಂಕರ್ ಸುಗ್ನಳ್ಳಿ ಅಂತ ಅಂದ್ಬಿಟ್ಟು. ಅವ್ರು ನಮ್ಮ ಮೀಟಿರೋವ್ರ ಜೊತೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ರು. ನಮ್ಮ ಮೀಟಿರೋರು ಯಾರಂತ ಅಂದ್ರೆ ಈ ವರ್ಕೋಹಾಲಿಕ್, ಒಂಥರ ವೈಲ್ಡ್ 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 ತರ ಇರ್ತಿದ್ರು ಲೊಕೇಶನ್ ಅಲ್ಲಿ. ಒಂದಿನ ಹೀಗೆ ಇದು ನಮ್ಮ ಚಾಮುಂಡೇಶ್ವರಿ ಯಾವ್ದೋ ಒಂದು ಡಬ್ಬಿಂಗ್ ಮಾಡ್ಬೇಕಾರೋ ಟೈಮಲ್ಲಿ ಡೈಲಾಗ್ ಎಲ್ಲೋ ಅದು ಇದು ಅಂತ ಕೇಳಿದ್ರು. ಈ ಮನುಷ್ಯ ಡೈಲಾಗ್ ತೋರಿಸಬಹುದು, ಏನೋ ಒಂದು ಸ್ಕ್ರಿಪ್ಟ್ ಅಂದ್ಬಿಟ್ಟು ತೋರಿಸ್ಬೋಣ, ತಗೊಳ್ಳೋಣ ಡೈಲಾಗ್ ಇಲ್ಲಿದೆ ಅಂತ ಅಂದ್ಬಿಟ್ಟು ನೋಡಿದ್ರೆ ಡೈಲಾಗ್ ಇಲ್ಲ, ಅದೇನೋ ಪೇಪರ್ ಇದೆ. ಈಟಿರೋರ್ಗೆ ಹೆಂಗೆ ವೈಲ್ಡ್ ಆಗ್ಬಿಡ್ತು ಅಂತಾರೆ, ಅಯ್ಯೋ ಡಬ್ಬಾ ನನ್ನ ಮಗನೇ ಅಂತ ಅಂದ್ಬಿಟ್ಟು ಕುಡಿಯೋ ಕಾಫಿ ನೀನು ಎರ್ಚ್ಬೇಕು ಎಸ್ಕೇಪ್ ಆಗ್ಬಿಟ್ಟು ತಾಗಿ ಬಿಸಾಕ್ಬಿಟ್ರು. ಶಂಕರ್ ಸುಗ್ನಳ್ಳಿ ಅಲ್ಲಿ ಓದವನು ಇನ್ ನಾನು ನೋಡ್ಲೇ ಇಲ್ಲ, ಕಟ್ ಮಾಡ್ರ ಡೈರೆಕ್ಟರ್ ಆಗಿ ಬಂದವನು. ಅಲ್ಲಿ ಇವ್ರಿಗೆ ಯಾವ ಪಿಕ್ಚರ್ ಅಥವಾ ಯಾರ ಜೊತೆ ಅಷ್ಟೇಂಟ ಕೆಲಸ ಮಾಡಲಿಲ್ಲ ಅವ್ರು. ಮಾಡೋ ನೆಕ್ಸ್ಟ್ ಡೈರೆಕ್ಷನ್ ಮಾಡಬೇಕು ಅಂದ್ಬಿಟ್ಟು ನೆಕ್ಸ್ಟ್ ಯಾವ್ದೊಂದು ಸಿನಿಮಾ ಮಾಡೋದ್ರ ಮನುಷ್ಯ, ದೊಡ್ಡ ಪಿಕ್ಚರ್ ಮಾಡೋದು. ಹಾಗೆ ಆತರ ಸುಮಾರು ಜನಗಳು ಇದ್ದಾರೆ ಬಿಡಿ, ಆತರ ಬಿಟ್ಟು ಹೋದವರು ಮತ್ತೆ ವಾಪಸ್ ಡೈರೆಕ್ಟರ್ ಆದವರು. ಅದು ನಾನೊಂದು ಸಣ್ಣ ಎಕ್ಸಾಂಪಲ್ ಹೇಳಿದೆ. ಹೀಗೆ ಸುಮಾರು ಜನ ಈ ತರ ಇನ್ಸಿಡೆಂಟ್ ಆಗಿದೆ. ಹಂಗೆ ಬಯಸ್ಕೊಂಡು ನೀವು ಬಯಸ್ಕೊಂಡಾಗ ಏನೇನು ಫಸ್ಟ್ ಟೈಮ್ ಬಯಸ್ಕೊಂಡಾಗ ಯಾವ ತರ ಇತ್ತು? ಇಲ್ಲ, ನಮ್ದು ಜನರಲ್ ಆಗಿ ನನಗೂ ಸುಮಾರು ಬೈಯವರು ಬಿಡಿ. ನನಗೆ ಪ್ರಭಾಕರ್ ಸರ್ ಬೈಯವರು, ನಮ್ಮ ಪಿ ವಾಸು ಬೈಯವರು. ಫಾರ್ ಎಕ್ಸಾಂಪಲ್ ಅಂತಂದ್ರೆ ಒಂದ್ ಸಣ್ಣ ವಿಷಯ, ವಿಷ್ಣು ಸರ್ ಶೂಟಿಂಗ್ ಮಾಡ್ಬೇಕಾದ್ರೆ ದಾದು ಶೂಟ್ ಬೇಕಾದ್ರೆ ವಾಸು ಅಂತ ಕರೆಯೋರು. ನಾನು ಹೋಗ್ತಿದ್ದೆ, ನಮ್ಮ ಪಿ ವಾಸು ಸರ್ ಹೋಗ್ತಿದ್ದ. ಪೋಯ ಹುಂಗುಡ್ದ ಕೂಪಿಡ್ದೆ, ಹೆಣ್ಣು ಕೂಪಿಟ್ರಂಗ ಪೋಯ ಅಂತ ಕಳ್ಸೋರು. ಈ ತರ ಸುಮಾರಾಗಿದೆ ಸರ್. ಸುಮಾರು ಪ್ರಭಾಕರ್ ಸರ್ ಸುಮಾರು ನೈಟ್ ಇರೋರು ಅಂತ ಹೊಡೆಯಕ್ಕೆ ಬಂದ್ಬಿಡೋರು ಕೆಲಸತಿ. ಕೆಲವರಲ್ಲಿ ಹತ್ರ ಒಬ್ಬೊಬ್ರು ವಿಧಗಳು ನನ್ನ ತರ ಇರ್ತವೆ. ಬಟ್ ಆದ್ರೂ ಅವ್ರು ಏನೇ ಮಾಡಿದ್ರು ನಮ್ಮ ಒಳ್ಳೇದಕ್ಕೆ ಅಂತ ನಾವು ತಿಳ್ಕೊಂಡು ನಾವು ಕೆಲಸ ಮಾಡ್ತಿದ್ದೋ. ಅದು ಯೂಶಲ್ ಆಗಿ ಅದನ್ನ ನಾವು ಕರಗತ ಮಾಡ್ಕೊಂಡು ಬಂದಿದ್ದಕ್ಕೆ ಸೊ ಇಲ್ಲಿವರೆಗೂ ನಮ್ಮ ದೇವ್ರದಿಂದ ಇಲ್ಲಿವರೆಗೂ ಸಸ್ಟೈನ್ ಆಗಿರೋದು ಅಂತ ನಾನು ಹೇಳಕ್ ಬಯಸ್ತೀನಿ. ಹೊಸವ್ರೆ, ಈ ಬೈಗಳ ಅಂತ ಕೇಳಿದೇನಕ್ಕೆ ಅಂತಂದ್ರೆ, ನೀವು ಯಾರ ಹತ್ರ ಎಷ್ಟೆಷ್ಟು ಸತಿ ಬೈಸ್ಕೊಂಡಿದ್ದೀರಿ ಅಂತ ಕೇಳೋಕೋಸ್ಕರ ಮಾಡಿರೋದು. ಯಾವ ರೀಸನ್ ಬೈಸ್ಕೊಂಡಿರಿ? ನೀವೇನ್ ತಪ್ಪು ಮಾಡ್ತೀರಿ ಬೈಸ್ಕೊಳಕ್ಕೆ? ವೀರೇಶ್ ಸರ್, ಬೈಸ್ಕೊಳಗೆ ಏನೇನು ತಪ್ಪು ಮಾಡ್ತೀವಿ ಅನ್ನೋದಕ್ಕೆ ಒಂದು ಉದಾಹರಣೆ ಅಂತ ಅಂತಂದ್ರೆ, ಈಗ ಏನೋ ಶೆಡ್ಯೂಲ್ ಹಾಕಿರ್ತೀವಿ ಅನ್ಕೊಳ್ಳಿ, ಶೆಡ್ಯೂಲ್ ಏನೋ ಮಿಸ್ ಆಗುತ್ತೆ, ಆರ್ಟಿಸ್ಟ್ ಡೇಟ್ಸ್ ಪೋಸ್ಟ್ಪೋನ್ ಆಗುತ್ತೆ, ಅವ್ರಿಗೇನೋ ಕೆಲಸ ಇರ್ತದೆ. ಈ ಟೈಮಲ್ಲಿ ನಾವು ಗೊತ್ತಿಲ್ದಂಗೆ ಈ ತರ ಡೇಟ್ ಬೇಕು ಅಂತ ಅವ್ರು ಇಲ್ಲ ಅಂತಾರೆ. ಆ ಟೈಮಲ್ಲಿ ನಮ್ಗೋರ್ಗು ಅದೇನು ವಾರ ತರ ಸ್ಟಾರ್ಟ್ ಆಗುತ್ತೆ, ಸಿಕ್ಕಾಬಿಟ್ಟು ಜಗಳನೂ ಆಗಿದೆ ಅಂತ ವಿಷಯದಲ್ಲಿ. ಡೇಟ್ಸ್ ವಿಷಯದಲ್ಲಿ ಆಗಿದೆ ಹೊರತು ಈ ಸ್ಕ್ರಿಪ್ಟ್ ವಿಷಯದಲ್ಲಿ ಯಾವ್ದ್ರಲ್ಲೂ ಆಗಿದೆ. ಯಾಕಂದ್ರೆ ನಾವೆಲ್ಲ ಸ್ಕ್ರಿಪ್ಟ್ ಮಾಡ್ಬೇಕಾದ್ರೆ ಪಕ್ಕಾ ಮಾಡ್ಕೊಂಡೇ ಹೋಗ್ತೀವಿ. ಆ ಒಂದು ಸಂಬಂಧಪಟ್ಟಂಗೆ ಸುಮಾರು ಗಲಾಟೆಗಳಿದೆ. ನನಗೂ ಭಾವನ ಗಲಾಟೆ ಆಗಿದೆ, ಎಷ್ಟು ಜನ ನನಗೂ ಭಾವನೆಗೆ, ನಮ್ಮ ಹೀರೋಯಿನ್ ಭಾವನೆಗೆ, ನಮ್ಮ ಸಾಗರಿ ಮಾಡ್ಬೇಕಾದ್ರೆ ಎಷ್ಟು ಗಲಾಟೆ ಆಗಿದೆ. ಡೇಟ್ಸ್ ಪ್ರಾಬ್ಲಮ್, ಡೇಟ್ಸ್ ಪಾಪ ಇನ್ನೇನು ಯೂಶಲ್ ಆಗಿ ಅನಂತ್ ಜೊತೆ ಜಗಳ ಆಗಿದೆ, ಅನಂತ್ ಜಗಳ ಆಗಿದೆ. ಅನಂತ್ ಸರ್ ಅಂತೂ ಇಲ್ಲ, ನಾನು ಡೇಟ್ ಯಾವ್ದಾದ್ರು ಕೊಡಕ್ಕಾಗಲ್ಲ ಅಂತ. ಸರ್ ನೀವು ಕೊಡ್ಲಾರ ಆಗಲ್ಲ ಸರ್, ಕೊಡ್ಲೇಬೇಕು, ನೀವು ಏನು ಕೊಡಲ್ಲ ಅಂತ ಈ ತರ ಜಬಾಡಿಕೆ ಆಗಿದೆ. ಆಯ್ತು ಮುಂದೆ ಕೊಟ್ಟಿದ್ದಾರೆ, ಈ ತರ ಸುಮಾರಾಗಿದೆ. ಆಕ್ಚುಲಿ ನೋಡಿ, ಒಂದು ಎಕ್ಸಾಂಪಲ್, ನಮ್ಮ ಶಶಿಕುಮಾರ್ ಪಿಕ್ಚರ್ ಆಕ್ಟ್ ಮಾಡ್ಬೇಕಾಗಿದೆ ನಮ್ಮ ಸಾಗರ್ ಅನ್ನೋ ಸಿನಿಮಾಲಿ. ಅಡ್ವಾನ್ಸ್ ಕೊಟ್ಟು ಡೇಟ್ಸ್ ಬಿಕಾಸ್ ಆಫ್ ಕೊಟ್ಟು ಪಾಪ ಮನುಷ್ಯ ಬರ್ತೀವಿ ಅಂತ 2 ಡೇಟು ಪೋಸ್ಟ್ಪೋನ್ ಆಯ್ತು. ನೆಕ್ಸ್ಟ್ ಡೇಟ್ ಹೋಗ್ಬೇಕಾದ್ರೆ ಆ ಮನುಷ್ಯ ಬಿಸಿ ಆಗಿದ್ದ. ಸೊ ನನಗೂ ಶಶಿಕುಮಾರ್ ಜಗಳ ಆಯ್ತು. ನಮ್ಮ ಪ್ರೊಡ್ಯೂಸರ್ ಕಡೆಯಿಂದ ಮಾಡಿದ್ದೀವಿ, ನಮಗೂ ಜಗಳ ಆಯ್ತು. ನಂಗೆ ಹೆಂಗೆ ನಿಮ್ಮ ಕಡೆಯಿಂದ ನಂಗೆ ಲಾಸ್ ಆಯ್ತು ಅದು ಅಂತ ಹೇಳಿದ್ರು. ಮತ್ತೆ ಇನ್ನು ವಿಧಿ ಇಲ್ಲದೆ ಬೇರೆ ಆರ್ಟಿಸ್ಟ್ ಹತ್ರ ಹೋಗ್ಬೇಕಾಯ್ತು. ಈ ತರ ಆಗ್ತಾ ಇರ್ತದೆ ಸರ್, ಜಗಳಗಳು ಸುಮಾರು ಆಗುತ್ತೆ. ಬಿಕಾಸ್ ಆಫ್ ಏನಕ್ಕೆ ಆ ಕಲಾವಿದರಿಗೂ ನಮಗೂ ಜಗಳ ಸ್ಟಾರ್ಟ್ ಆಗುತ್ತೆ ಕಾರಣ ಇದೊಂದಕ್ಕೆ ಕಾರಣ. ಇದು ಬಿಟ್ಟರೆ ದುಡ್ಡಿನ ವಿಷಯಕ್ಕೆ ಆಗ್ಬೋದು ಅಷ್ಟೇ. ದುಡ್ಡು ವಿಷಯ ಯೂಶಲ್ ಆಗಲ್ಲ, ಡೇಟ್ಸ್ ವಿಷಯಕ್ಕೆ ಆಲ್ಮೋಸ್ಟ್ ಅಲ್ಲಿ ತುಂಬಾ ಗಲಾಟೆ ಆಗುತ್ತೆ ಬಿಡಿ. ತುಂಬಾ ಅಂತಕ್ಕೆಲ್ಲ ಹೋಗ್ಬಿಡ್ತದೆ ಬಿಡಿ. ಆ ತರ ಸುಮಾರಾಗಿದೆ ಆ ಥರದ್ದು. ವಾಸು ಯಾರಿಗಾರ ಬೈದವ್ರ? ಲೆಕ್ಕವೇ ಇಲ್ಲ ಸರ್, ಲೆಕ್ಕವೇ. ನಾನು ಕೆಲಸ ಮಾಡ್ಬೇಕಾದ್ರೆ ನನಗೆ ಚೆನ್ನಾಗಿ ಕೆಲಸ ಮಾಡಲಿಲ್ಲ ಅಂತ ಅಂದ್ರೆ, ನನ್ನ ಮೆಂಟಾಲಿಟಿ ಹೋಗ್ಲಿಲ್ಲ ಅಂದ್ರೆ ಬೈಯದೆ, ನಾನು ನಿಜವಾಗ್ಲೂ ಬೈಯದೆ. ನಮ್ಗೊಂದು ಪೇಷನ್ಸ್ ಇರ್ತದೆ. ಆ ಪೇಷನ್ಸ್ ಎಲ್ಲರಿಗೂ ಇರ್ತದೆ. ಅದು ಔಟ್ ಬಸ್ ಔಟ್ ಆದ್ಮೇಲೆ ಖಂಡಿತ ಅದು ಹಾಗೆ ಆಗುತ್ತೆ. ಏನ್ ಪದಗಳು ಬೈತೀರಿ?
ಏನು ಈ ಆಪದಲ್ಲಿ ನೀನು ಬೈತಾರೆ ಡಬ್ಬ ನನ್ನ ಮಗನೇ ಹಂಗೆ ಡಬ್ಬ ನನ್ನ ಮನೆ ಕರೆಕ್ಟ್ ಕೆಲಸ ಮಾಡೋ ಕೆಲಸ ಈ ಸ್ಟೈಲಿಗೆ ಬೈತೀವಿ ಅಷ್ಟೇ. ಮೊದಲನೇ ಸತಿ ವಾಸುಗೆ ಬೈದಾಗ ಏನ್ ಅನ್ನಿಸ್ತು? ಸರ್ ಫಸ್ಟು ಯಾರು ಬೈದಿದ್ರು? ನನಗೆ ನಾನು ವರ್ಕ್ ಮಾಡ್ಬೇಕಾದ್ರೆ ನಾನು ಪುಂಡರಗಂಡ ವರ್ಕ್ ಮಾಡ್ಬೇಕಾದ್ರೆ ಒಬ್ಬ ಮ್ಯಾನೇಜರ್ ಬೈದ್ಬಿಟ್ಟ ನನಗೆ, ಸಕ್ಕದ ಬೈದ್ಬಿಟ್ಟ. ಇಷ್ಟೇ ದುಡ್ಡಿನ ವಿಷಯಕ್ಕೆ, ಸರ್ ನಂಗೆ ಸ್ವಲ್ಪ ಕನ್ವೀನಿಯನ್ಸ್ ಜಾಸ್ತಿ ಕೊಡಿ ಸಾಲಲ್ಲ ಅಂತ. ನನ್ನ ಮಗನಿಗೆ ಮಾಡ್ತಿರೋದೇ ಇದು, ಅದ್ರಲ್ಲಿ ಕನ್ವಿನ್ಸ್ ಕೇಳ್ತೀನಿ ಜಾಸ್ತಿ ಕೇಳ್ತೀನಿ ಬೈದಾಗ್ಬಿಟ್ಟ. ನನಗೆ ತುಂಬಾ ಹರ್ಟ್ ಆಗ್ಬಿಡ್ತಾನೆ ನನ್ನ ಮುಂದಲ್ಲಿ. ನಾನು ಅವನ ಪ್ರೊಡ್ಯೂಸರ್ ಹೇಳಿದೆ, ಸರ್ ನನ್ನ ಮುಂದೆ ಹೇಳಿ ಅವ್ನು ಏನೋ ಅನ್ಕೊಂಡವನು ಇದು ಚೆನ್ನಾಗಿರೋ ಅಂತ ಹೇಳಿ ಅಂತ ಫಸ್ಟ್ ನಾನು ಪ್ರೊಡ್ಯೂಸರ್ಗೆ ಹೇಳಿ, ಪ್ರೊಡ್ಯೂಸರ್ಗೆ ಅವ್ನು ವಾರ್ ಮಾಡಕ್ಕೆ ಹೇಳಿ ಅಂತ ಹೇಳಿ. ನಾನು ಫಸ್ಟ್ ಇನ್ನೂ ಚೆನ್ನಾಗಿ ಜ್ಞಾಪಕ ಇದೆ ಮೋತಿ ಮಾಲಲ್ಲಿ. ಹಾಗಂದಾಗ ಪ್ರೊಡ್ಯೂಸರ್ ಬೈದು ಹಂಗೆಲ್ಲ ಹೇಳಕ್ ಹೋಗೋಣ ನೀನು ಮಾತ್ರ ಅದು ಬೇರೆ ಹೇಳಿದ್ದೆ, ಅದು ಬೇರೆ ನೆಕ್ಸ್ಟ್ ಡೇ ಅದು ಬೇರೆ ಅಲ್ಲಿ ಪ್ರೊಡ್ಯೂಸರ್ ಹತ್ರ ಮಾಡಿರ್ತೀಯ ನೀನು, ಆಯ್ತು ಬಿಡು ನಂಗೆ ಗೊತ್ತು ಹಂಗೂ ಆವಾಜ್ ಹಾಕೋಣ. ಅವ ನಾನು ಬೈತಿದ್ದೆ ಅವು ಸಿಕ್ಕಾಪಟ್ಟೆ. ಸೊ ಆ ಥರ ಫಸ್ಟ್ ಬೈಗಳು ನನಗೆ ಇನ್ನೂ ಚೆನ್ನಾಗಿ ಜ್ಞಾಪಕ ಇರೋದು. ತದನಂತರ ಬರುತ್ತೆ ಸುಮಾರು, ಫಾರ್ ಎಕ್ಸಾಂಪಲ್ ನಮ್ಮ ನಾನು ಪುಟ್ಟ ಹೆಂಡತಿ ಅಂತ ಸಿನಿಮಾ ಮಾಡಬೇಕಾದ್ರೆ ನಮ್ಮ ಒಕ್ಕೂಟದಲ್ಲಿ ಒಬ್ರು ಹೇಳಿದ್ರು, ವಯಸ್ಸಾಗಿರೋ ಒಬ್ರು ಮ್ಯಾನೇಜರ್ ಇರ್ತಾರೆ ಅವ್ರು, ನಮ್ಮ ಬಂಧನ ರೈಟ್ರ್ ಇದಲ್ಲ ಸುಬ್ರಾಯರು, ಅವ್ರ ಜೊತೆ ರೆಗ್ಯುಲರ್ ಮ್ಯಾನೇಜರು. ಅವೇನು ಅಷ್ಟೇ ನಾವು ಪುಟ್ಟ ಹೆಂಡತಿ ಮಾಡ್ಬೇಕಾದ್ರೆ ಬೈಯೋ ಸಖತ್ತ ಸಿಕ್ಕಾಬಿಡ ಬೈಯೋ ಕೆಲಸ ಮಾಡೋದು ಅಂತ. ಸೊ ಅವ್ರು ಒಂದ್ಸಲ ನಾನೇ ಬೈದ್ಬಿಟ್ಟಿದ್ದೆ, ಹಂಗೆಲ್ಲ ಮಾತಾಡಕ್ ಹೋಗ್ಬೇಡಿ ಸರ್ ಚೆನ್ನಾಗಿರಲ್ಲ, ನಮ್ಮ ಡೈರೆಕ್ಟರ್ ನಮ್ಗೆ ನೀವೇ ಯಾರು ಹೇಳೋದಕ್ಕೆ ಅಂತ ಬೈದ್ಬಿಟ್ಟಿದ್ದೆ. ನಮ್ಮ ಏಟಿರೋರು ಅಂತ ಏಟಿರೋ ಗದ್ರು ಬಿಟ್ಟಿದ್ರು, ನೀನು ನಮ್ಮ ಅಸ್ಟೆಂಟ್ ಹೇಳ್ತೀಯಾ ಸುಮ್ಮನೆ ಕೆಲಸ ನೋಡ್ಕೊ ಹೋಗ ಅಂತ ಬೈದಿದ್ರು. ಇನ್ನೂ ಚೆನ್ನಾಗಿ ಜ್ಞಾಪಕ ಇದೆ ಆ ಟೈಮಲ್ಲಿ. ಆ ಥರ ಇದೆ ಸರ್. ಬಟ್ ಯೂಶಲ್ ಆಗಿ ನಮ್ಮ ಡೈರೆಕ್ಟರ್ ವೈಟರ್ಗಳು ನಂಗೆ ತುಂಬಾ ಬೈಯೋರು. ಅಂದ್ರೆ ಕೆಲಸ ಏನಾದ್ರು ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗದಿರಿ ಏನ್ ಮಾಡ್ತಾರೆ, ಕೆಲವರು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂತ ಅಂದ್ರೆ 100% ಲೆಫ್ಟ್ ಅಂಡ್ ರೈಟ್ ಬೈಗೋದ ಮಾಡ್ತಾರೆ. ಅಲ್ಲ, ಡೈರೆಕ್ಟರ್ ಬೈಯೋದು ಬೇರೆ, ಹೀರೋಗಳು ಬೈದಿದ್ದು. ಹೀರೋಗಳು ನನಗೆ ಒಂದು ಬೈದು ಹೇಮಾ ಚೌಧರಿ ಅವರು ಒಂದು ದಿನ ಬೈದು, ಅದಿನ್ನೂ ಚೆನ್ನಾಗಿ ಜ್ಞಾಪಕ ಇದೆ. ನಾನು ಪುಂಡರಗಂಡ ಅಂತ ಸಿನಿಮಾ ಮಾಡ್ಬೇಕಾದ್ರೆ ನಮ್ಮ ಡೈರೆಕ್ಟ್ ಪ್ರಭಾಣ ಇದ್ದವರು ರೆಡಿನಾ ಹೇಮಾ ಚೌಧರಿ ಕರಿಯಪ್ಪ ಅಂತ ಅಂದ್ರು. ನಾನ್ ಸುಮ್ನಿಲ್ದಾರ ನಮ್ಮ ಅಷ್ಟೇಗೆ ಹೇಮಾ ಚೌಧರಿ ರೆಡಿನಾ ನೋಡಪ್ಪ ಅಂತ ಹೇಳಿ ಅದನ್ನು ಕೇಳಿಸ್ಕೊಂಡ್ಬಿಟ್ಟವ್ರೆ. ನನ್ ಕರೆದ್ರು ಹೇಮಾ ಚೌಧರಿ, ಏನ್ರಿ ಅಷ್ಟೇ ಹೇಳ್ರ ನೀವು ಹೇಮಾ ಚೌಧರಿ ಅಂತೀರಾ, ಆತರ ಮಾತಾಡ್ಕೋಬಾರ್ದು ನೀವು, ಮೇಡಮ್ ಅಂತ ಕರಿಬೇಕಾಗಿ ಅಂತ ಹೇಳಿದ್ರು ನನಗೆ. ಇಲ್ಲ ಮೇಡಮ್ ಸಾರಿ ತಪ್ಪು ತಿಳ್ಕೊಬೇಡಿ, ನಾನು ಹೇಮಾ ಚೌಧರಿ ನನಗೆ ಏನು ಏಕ್ ಕ್ವಶನ್ ಏನು ಬೈಲಿಲ್ಲ ನಿಮ್ಗೆ ಹೇಗೆ ಅಂತ ಹಂಗೆಲ್ಲ ಹೇಳಕ್ ಹೋಗ್ಬಾರ್ದು, ನೀವು ಹೆಸರು ಕಡಿಬಾರ್ದು, ನೀವು ಮೇಡಮ್ ಅಂತ ಅನ್ಬೇಕು ಅಂತ ಹೇಳಿದ್ರು. ನಾನು ಯೂಶಲಾಗಿ ಕೇಳ್ತಿರಲಿಲ್ಲ, ಅದೆಲ್ಲೋ ಕಿವಿಗೆ ಬಿದ್ದು ಅವಾಗ ಒಂದ್ಸತಿ ಬೈದ್ರು ಮೇಡಮ್ ಅವರು ಹೇಮಾ ಚೌಧರಿ. ಅವಾಗ ಸಿಕ್ಕಿ ಜ್ಞಾಪಿಸ್ತೀನಿ. ಇದರೇ ಬೇರೆ ಸರ್, ಹಂಗೆ ಲೆಕ್ಕ ಹಾಕೊಂಡು ಹೋದ್ರೆ ಸುಮಾರಿದೆ ಸರ್. ನಾನು ಫಾರ್ ಎಕ್ಸಾಂಪಲ್ ಪಾಪ ನಾನೇ ಬೈದಿರಿದೆ ಬಿಡಿ, ಎಷ್ಟೋ ಜನಕ್ಕೆ ಬೈದ್ಬಿಟ್ಟಿದ್ದೀನಿ ಬಿಡಿ, ನಮ್ಮ ಅಸೋಸಿಯೇಟ್ಸ್ಗಳಿಗೆ ಆರ್ಟಿಸ್ಟ್ಗಳಿಗೆ. ಫಸ್ಟ್ ನೀವು ಬೈದಿದ್ದಾರೆ ಡೈರೆಕ್ಟರ್ ಆದ್ಮೇಲೆ? ನಾನು ಸಿನಿಮಾ ಪುಟ್ಮಾಲಿ ಮಾಡ್ಬೇಕಾದ್ರೆ ನಮ್ಮ ಸಾಯಿಕುಮಾರ್ಗೆ ಬೈದ್ಬಿಟ್ಟಿದ್ದೆ ಅಂತೀನಿ, ಸಾಯಿಕುಮಾರ್ ಅವ್ರಿಗೆ ಹೀರೋಗೆ. ಏನಂತಂದ್ರೆ ಸೇನಾ ಹೇಳಿ ಕೇಳಿ ಎಂತ ಬೈದ್ರೆ ಬೈರಿ ಏನ್ ಬೈಯಕ್ಕಾಗುತ್ತೆ ಅವ್ರಿಗೆ, ಒಂದ್ ಸ್ವಲ್ಪ ಬ್ರೈಟ್ ಮಾತಾಡ್ಬೇಕು, ಜೋರ ಮಾತಾಡ್ಬೇಕು, ಅದೇ ಬೈಗಳು ಅಷ್ಟೇ, ನೀನು ಬೇರೆ ಏನೇನು ಮಾತಾಡಕ್ಕಾಗಲ್ಲ. ಡಬ್ಬಿಂಗ್ ವಿಷಯ ಬಂದಾಗ ಪುಟ್ಮನಿ ಮಾಡ್ಬೇಕಾದ್ರೆ ಡಬ್ಬಿಂಗ್ಗೆ ನಾನೇ ಡಬ್ ಮಾಡ್ತೀನಿ ಅಂತ ಸಾಯಿಕುಮಾರ್ ಅಂತ ಅಂದ್ರು. ನನಗೆ ಸಾಯಿಕುಮಾರ್ ಡಬ್ಬಿಂಗ್ ಇಷ್ಟ ಇರಲಿಲ್ಲ. ಯಾಕೆ ಇಷ್ಟ ಇಲ್ಲ ಅಂದ್ರೆ ಸಾಯಿಕುಮಾರ್ ಸ್ಲ್ಯಾಂಗ್ ಒಂದು ತೆಲುಗು ಸ್ಲ್ಯಾಂಗ್ ಇತ್ತು ಆಗ ಟೈಮಲ್ಲಿ. ಅಂದ್ರೆ ಏನ್ ಮಾಡ್ಬೇಕಾದ್ರೆ ಗೊತ್ತಾಗ್ಬಿಡೋದು ಆಡಿಯನ್ಸ್ಗಳಿಗೆ, ತೆಲುಗು ಮಾಡ್ತೀನಿ ನಾನು ಬೇಡ ಅಂದ್ಬಿಟ್ಟು ಸಾಯಿಕುಮಾರ್ ನಾನೇ ಮಾಡ್ತೀನಿ ಅಂತ. ನಮ್ಮ ಕೃಷ್ಣ ಅವನ ಕಲೆ ಮಾಡ್ತಾರೆ, ಅದು ಬೇಡ, ಯಾವುದೇ ಕಾರಣಕ್ಕೂ ಸಾಯಿಕುಮಾರ್ ಡಬ್ಬಿಂಗ್ ಬೇಡ ಅಂತ ಅಂದ್ಬಿಟ್ಟು. ಏನಕ್ಕೆ ಬೇಡ ಅಂತ ಅಂದ್ರೆ ಬಿಕಾಸ್ ಆಫ್ ಸ್ಲ್ಯಾಂಗ್ ನಂಗೇನೋ ನಂಗೆ ಫೀಲ್ ಆಗ್ತಿಲ್ಲಪ್ಪ ಅಂತ ಅಂದ್ಬಿಟ್ಟು. ಪಾಪ ಆಕ್ಚುಲಿ ಸಾಯಿಕುಮಾರ್ದು ವಾಯ್ಸೇ ಡೆಪ್ತು, ನಮ್ಗೆ ಅವಾಗ ಗೊತ್ತಿದ್ದು ಮೆಚ್ಚಿದ್ದು. ಸಾಯಿಕುಮಾರ್ ಡಬ್ಬಿಂಗೇ ಮಾಡಿಸಿಲ್ಲ ಆ ಸಿನಿಮಾ, ಮುರಳಿ ಮಾಡ್ದ ಡಬ್ಬಿಂಗು ಆ ಟೈಮಲ್ಲಿ, ಸುಧಾರಣೆ ರಣ್ಣ ಮಾಡೋದು ಆಮೇಲೆ ಡಬ್ಬಿಂಗ್. ಆ ಟೈಮಲ್ಲಿ ಸಾಯಿಕುಮಾರ್ ಬೈದ್ಬಿಟ್ಟು ಸಾಯಿಕುಮಾರ್ ಹಂಗೆ ನೀನು ಸುಮ್ಮನೆ ಕೆಲಸ ನೋಡ್ಕೊಳಂಗೆ, ನನಗೆ ಗೊತ್ತು ಡೈರೆಕ್ಟ್ ಆದ ನನಗೆ ಏನು ಮಾಡ್ಬೇಕಂದ್ರೆ ಗೊತ್ತು, ನೀನು ಎಲ್ಲ ಎಂಟರ್ ಆಗೋಬೇಡ, ನೀನು ಬೆಸ್ಟ್ ಇದೆ ನೀನು ಕೆಲಸ ಮಾಡ್ಕೊ, ನಂಗೆ ಗೊತ್ತು ಸಿನಿಮಾ ಏನು ಮಾಡ್ಬೇಕು ಅಂದ್ಬಿಟ್ಟು ಅಂತ ಅವಾಗ ಬೈದ್ಬಿಟ್ಟಿದೆ ಸಾಯಿಕುಮಾರ್ಗೆ. ಪಾಪ ಅವನದು ಹತ್ಬಿಟ್ಟಿದ್ರು ಅವಾಗ, ನನ್ನ ಕೈಲಿ ಡಬ್ಬಿಂಗ್ ಮಾಡಿಸಿದ್ರು ಅಂದ್ಬಿಟ್ಟು. ಯಾಕಂದ್ರೆ ಸಾಯಿಕುಮಾರ್ದು ವಾಯ್ಸೇ ಜೀವನ. ನಮ್ಗೂ ಗೊತ್ತಿಲ್ಲ ಆ ಟೈಮಲ್ಲಿ, ನಾವು ಏನೋ ಒಂದು ದೊಡ್ಡ ನಾವು ಒಂದು ಬೆನ್ನರು ಸ್ಟೆನ್ ಕಾಮೆಂಟ್ಸು ಯಾವುದೋ ಶೋಲೆ ಅಂತ ಈ ತರ ಒಂದು ಸಿನಿಮಾ ಆಗುತ್ತೆ ಅನ್ನೋ ಒಂದು ಇಂಟೆನ್ಷನ್ ನಾವು ಬೇಡ ಅಂದ್ಬಿಟ್ಟು ಬೇರೆ ಕಡೆ ಡಬ್ ಮಾಡಿಸ್ಬಿಟ್ಟು ಒಂದೇ ದೊಡ್ಡ ಸಿನಿಮಾ ಏನೋ ಆಗಲಿ ಅಂತ ಅಂದ್ಬಿಟ್ಟು ಆ ಟೈಮಲ್ಲಿ ಬೈದಿದ್ದು ಒಂದು ಜ್ಞಾಪಕ ಅಷ್ಟೇ ಸಾಯಿಕುಮಾರ್ ಅವ್ರು. ಬಟ್ ಅದಾದ್ಮೇಲೆ ಪಾಪ ಅವನ ಮನಸ್ಸಿಗೆ ಇಟ್ಕೊಂಡಿಲ್ಲ, ಅದನ್ನ ಜೊತೆ ಸುಮಾರು ಕೆಲಸ ಮಾಡ್ದು. ಆ ಟೈಮ್ ಬೈದಿ ಜ್ಞಾಪಕ ಸರ್. ಟೆಕ್ನಿಷಿಯನ್ಸ್ಗಳು ಲೆಕ್ಕವೇ ಇಲ್ಲ ಬಿಡಿ, ಲೆಕ್ಕವೇ ಇಲ್ಲ ಬಿಡಿ. ಬೈದಿರಿ ಕೆಲವರಿಗೆ, ಅವ್ರಂಗೆ ಬೈತಿರಲಿಲ್ಲ. ನಿಮ್ಮ ಹುಡುಗರುಗಳು ನಿಮ್ಗೆ ಯಾವತ್ತು ಬೈದಿಲ್ವಾ? ಇಲ್ಲ, ಹಿಂದೆ ಬೈಕೊಂಡು ಬೈದಿರ್ಬೋದು, ಮುಂದೆ ಅಂತ ಯಾರು ಬೈದಿಲ್ಲ ಬಿಡಿ. ಅಲ್ಲ, ಯಾಕಂದ್ರೆ ಮುಂದೆ ಬೈಯೋಷ್ಟು ಇಟ್ಕೊಳ್ತಾ ಇಲ್ಲ ಅವ್ರು. ಎಷ್ಟು ಯಾಕಂದ್ರೆ ನಾವು ಕೆಲಸದಲ್ಲಿ ಅಷ್ಟು ಪ್ರಾಮಾಣಿಕವಾಗಿರ್ಬೇಕಾದ್ರೆ ಗೊತ್ತಾಗ್ಬಿಡ್ತದೆ ಅವ್ರಿಗೆ ಇವಾಗ. ಹಾಗಾಗಿ ಎಷ್ಟು ನಾನು ನಮ್ಮ ಕ್ಯಾಮ್ರಾ ನಮ್ಮ ಸುವರ್ಣಗೆ ಬೈದೀನಿ, ಸುವರ್ಣ ನಮ್ಮ ಗುರುಗಳು ಆಗ್ತೀನಿ, ಅವ್ರಿಗೂ ಬೈದೀನಿ, ನಮ್ಮ ಜೆ ಕೃಷ್ಣಗೂ ಆಲ್ಮೋಸ್ಟ್ ಬೈದೀನಿ. ಕೆಲಸತ್ತೆ ಯಾವುದೋ ಹಿಂಗೆ ಶಾರ್ಟ್ ಮೇಕಿಂಗ್ ವಿಷಯದಲ್ಲಿ ಟೇಕಿಂಗ್ ವಿಷಯದಲ್ಲಿ ಬೈದಿರ್ತೀವಿ. ಸುಮಾರು ಆ ಥರ ಆಗಿದೆ, ಸುಮಾರು ಇಲ್ಲ ಗಲಾಟೆ ವಿಷಯ ಎಲ್ಲಿ ನಾನು ಹತ್ರ ಗಲಾಟೆ ಮಾಡ್ಕೊಂಡಿಲ್ಲ. ಅಲ್ಲ, ಬೈದಾಗ ಎಲ್ಲ ಬೈಸ್ಕೊಂಡಾಗ ಗಲಾಟೆಗಳು
ಇಲ್ಲ, ಅದು ಆ ಥರ ಬೈದ ಗಲಾಟೆಗಳಾಗಿಲ್ಲ. ಸಣ್ಣ ಪುಟ್ಟ ಆಗುತ್ತೆ, ಅದನ್ನ ಮ್ಯಾನೇಜ್ ಆಗ್ಬಿಡ್ತದೆ. ಯಾಕಂದ್ರೆ ನಾವು ಡೈರೆಕ್ಟರ್ ಆದವ್ರು ಏನಂತ ಅಂದ್ರೆ ಎಲ್ಲವೂ ಗ್ರಹಿಸ್ಕೊಂಡು ಮಾಡಬೇಕು ತಾನೆ ಸಿನಿಮಾ. ಇಲ್ದ್ರೆ ಆಗುತ್ತೆ ನಿಂತವ್ರು ಏನ್ ಮಾಡ್ತೀರಾ, ಪ್ರೊಡ್ಯೂಸರ್ ತಾನೇ ಲಾಸ್ ಆಗುತ್ತೆ. ಆ ಕಾರಣದಿಂದ ನಾವು ಯಾರ್ದು ಜನರಲ್ ಆಗಿ ಗಲಾಟೆ ಮಾಡ್ಕೋತಿರಲಿಲ್ಲ. ಆಲ್ಮೋಸ್ಟ್ ಅಲ್ಲೆಲ್ಲ ಬಗೆಹರಿಸ್ಕೊಂಡು ಹೆಂಗೋ ಹಾಗೆ ಅಡ್ಜಸ್ಟ್ ಮಾಡ್ಕೊಂಡು ಕಂಟಿನ್ಯೂ ಮಾಡ್ಕೋತಿದ್ದೋ.